ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ವಿಕಾಸ್ ಕುಮಾರ್ ಅಮಾನತು ಆದೇಶ ರದ್ದಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ವಿಕಾಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಕಾಸ್ ಕುಮಾರ್ ಅಮಾನತು ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಆ ಆದೇಶ ಈಗ ರದ್ದಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಅಮಾನತು ಮಾಡಿದ್ದ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಅಮಾನತು ರದ್ದು ಮಾಡಿ ಸಿಎಟಿ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಸೇವೆಯಲ್ಲಿ ಮುಂದುವರಿಸೋದಕ್ಕೆ ಸಿಎಟಿ ಆದೇಶ ಕೊಟ್ಟಿದೆ. ಅಮಾನತು ಅವಧಿ ಕರ್ತವ್ಯ ತಿಂಗಳು ಅಂತ ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೆ ಸಿಎಟಿ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಅಮಾನತು ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಇದೆ. ಅಮಾನತುಗೊಂಡ ಇತರರನ್ನೂ ಕೂಡ ಪರಿಗಣಿಸಿ ಅಂತ ಸಿಎಟಿ ಹೇಳಿದೆ. ಇತರೆ ಅಧಿಕಾರಿಗಳನ್ನ ಪರಿಗಣಿಸೋದಕ್ಕೆ ಸಿಎಟಿ ಸೂಚನೆ ಕೊಟ್ಟಿದೆ. ಅಮಾನತು ಆದೇಶ ಕೊಟ್ಟಿದ್ದಂತಹ ಸರ್ಕಾರಕ್ಕೆ ಮುಖಭಂಗ ಆಯಿತು. ವಿಕಾಸ್ ಕುಮಾರ್ ಅಮಾನತು ಆದೇಶ ರದ್ದಾಗಿದೆ. ಹೆಚ್ಚುವರಿ ಆಯುಕ್ತರಾಗಿದ್ರು ವಿಕಾಸ್. ಕಾಲ್ತುಳಿತ ಪ್ರಕರಣದ ನಂತರ ಸರ್ಕಾರ ಅಮಾನತು ಮಾಡಿತ್ತು. ನೋಡ್ತೀನಿ ಫುಲ್ ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೇನೆ. ನಂಗೆ ಗೊತ್ತಿರಲಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಹಿನ್ನಡೆ ಅಂತ ಎಲ್ಲ ನೋಡ್ತೀವಿ. ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಯಾಕಂದರೆ DPR ಅವರಿಗೆ ಬರುತ್ತಲ್ಲ. ಇನ್ನಿಬ್ಬರು IPS ಅಧಿಕಾರಿಗಳ ಏನು ಆದೇಶ ಇದೆ ಅಮಾನತು ಅದನ್ನು ಪರಿಶೀಲನೆ ಮಾಡಲಿ ಅಂತ ಸಿಎಟಿ ಹೇಳಿದೆ ಸರ್. ಅದೇ ನೋಡೋಣ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ ಅದು ಏನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆಮೇಲೆ DPR ಅವ್ರ ಹತ್ರನೇ ಇರೋದ್ರಿಂದ ಅದನ್ನು ನಾವೆಲ್ಲ ಒಟ್ಟಿಗೆ ತೀರ್ಮಾನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.